ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಕೊನೆಗೂ ನೃತ್ಯ ನಿರ್ದೇಶಕರ ಸಂಘ ಹಾಗೂ ನಿರ್ಮಾಪಕರ ಸಂಘದ ಜಟಾಪಟಿಗೆ ಬ್ರೇಕ್ ಬಿದ್ದಿದೆ. ಎಲ್ಲ ವಿವಾದಕ್ಕೂ ಫಿಲ್ಮ್ ಚೇಂಬರ್ ಇವತ್ತು ತೆರೆ ಎಳೆದಿದೆ. ಆದರೆ ಈಗಿರುವ ನೃತ್ಯ ನಿರ್ದೇಶಕ ಸಂಘ ವಜಾಗೊಳಿಸಿ ಕಾರ್ಮಿಕರ ಒಕ್ಕೂಟದಡಿಯಲ್ಲಿ ಸಂಘ ನಡೆಸಲು ತೀರ್ಮಾನಿಸಲಾಗಿದೆ. ನೃತ್ಯ ನಿರ್ದೇಶಕರ ಸಂಘದ ಅಧ್ಯಕ್ಷ ರಾಜೇಶ್ ಬ್ರಹ್ಮಾವರ್ ಮತ್ತು ನಿರ್ಮಾಪಕರ ಸಂಘದ ನಡುವಿನ ಹಗ್ಗಜಗ್ಗಾಟಕ್ಕೆ ತೆರೆ ಬಿದ್ದಿದೆ. ಇತರೆ ಅಂಗಸಂಸ್ಥೆಗಳ ಜೊತೆ ಚರ್ಚಿಸಿದ ಫಿಲ್ಮ್ ಚೇಂಬರ್ ಇವತ್ತು ಅಂತಿಮ ತೀರ್ಮಾನ ಪ್ರಕಟಿಸಿದೆ. ನೃತ್ಯ ನಿರ್ದೇಶಕರ ಸಂಘವನ್ನ ವಜಾಗೊಳಿಸಿ ಕಾರ್ಮಿಕರ ಒಕ್ಕೂಟದ ಅಡಿಯಲ್ಲಿ ಸಂಘ ನಡೆಸುವ ನಿರ್ಧಾರ ಕೈಗೊಳ್ಳಲಾಯಿತು. ಇನ್ನು ಮುಂದೆ ನಮಗೆ ನಿರ್ಮಾಪಕರ ಸಂಘಕ್ಕೆ ವಾಣಿಜ್ಯ ಮಂಡಳಿಗೆ ಇರುವಂಥ ಸಂಬಂಧ ಕಾರ್ಮಿಕರ ಸಂಘದ ಒಕ್ಕೂಟದಿಂದ ಮಾತ್ರ. ಬೇರೆ ಯಾವುದೇ ಒಂದು ಅಲ್ಲಿಂದ ಹೊರಗಡೆ ಬಂದು ಯಾವುದೇ ಚಿತ್ರೀಕರಣದಲ್ಲಿ ಭಾಗವಹಿಸೋದಾಗಲಿ, ಯಾವುದೇ ಚಿತ್ರೀಕರಣದಲ್ಲಿ ಅವ್ರನ್ನ ಬಳಸ್ಕೊಳ್ಳೋದಾಗಲಿ, ಆ ರೀತಿ ಮಾಡಿದ ಪಕ್ಷದಲ್ಲಿ ಅಂಥ ನಿರ್ಮಾಪಕರಿಗೆ ನಮ್ಮ ವಾಣಿಜ್ಯ ಮಂಡಳಿಯಿಂದ ನಿರ್ಮಾಪಕರ ಸಂಘದಿಂದ ಯಾವುದೇ ರೀತಿಯ ಸಹಕಾರ ಸಿಗೋದಿಲ್ಲ. ಈ ವೇಳೆ ನೃತ್ಯ ನಿರ್ದೇಶಕರ ಸಂಘದ ಅಧ್ಯಕ್ಷರ ವಿರುದ್ಧ ನಿರ್ಮಾಪಕರ ಸಂಘ ಆರೋಪಗಳ ಪಟ್ಟಿಯನ್ನೇ ಹೊರಿಸಿದೆ. ಚಿತ್ರೀಕರಣಕ್ಕೂ ಮೊದಲೇ ನೃತ್ಯ ಕಲಾವಿದರ ಪೂರ್ತಿ ಸಂಭಾವನೆ ಕೊಡಬೇಕೆಂಬ ಡಿಮ್ಯಾಂಡ್, ನೃತ್ಯ ನಿರ್ದೇಶಕರ ತ್ರಿಭುವನ್ಗೆ ಮೆಂಬರ್ಶಿಪ್ ನೀಡದೇ ಇರುವುದು ಹಾಗೂ 70% ಸ್ಥಳೀಯ ಡ್ಯಾನ್ಸರ್ಗಳನ್ನೇ ಬಳಸಿಕೊಳ್ಳಬೇಕೆಂಬ ನಿಯಮ ಉಲ್ಲಂಘನೆ ಕಾರಣ ನೀಡಿ ಈ ನಿರ್ಧಾರ ಕೈಗೊಳ್ಳಲಾಗಿದೆಯಂತೆ. ಆದರೆ ನೃತ್ಯ ನಿರ್ದೇಶಕರ ಸಂಘದ ಅಧ್ಯಕ್ಷ ರಾಜೇಶ್ ಬ್ರಹ್ಮಾವರ್ ಈ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. 23 ವರ್ಷದಿಂದ ಈ ಸಂಘ ಇದೆ. ನಿನ್ನೆ ಮೊನ್ನೆ ಹುಟ್ಟಿದ ಸಂಘ ಅಲ್ಲ ಇದು. 23 ವರ್ಷದ ಸಂಘ ಇದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಿದೆ ನಮ್ಮ ಸಂಘದಲ್ಲಿ. ಅದನ್ನು ಎಷ್ಟು ಈಸಿಯಾಗಿ ತೆಗೆದೋಕ್ಕಾಗಲ್ಲ. ಆಮೇಲೆ ನಾವು ಇಂಡಸ್ಟ್ರಿ ಕೊಟ್ಟು ಕೊಡುಗೆ ಇದೆ. ಈಗ ಮುನಿರತ್ನವರು ಇವಾಗ ಬಂದಿದ್ದಾರೆ, ನಮ್ಮನ್ನ ದೂರ ತಳ್ತಿದ್ರು. ಮುನಿರತ್ನವರು ಯಾಕೋ ಹಂಗೆ ಹೇಳಿದ್ರೆ ಅದು ಗೊತ್ತಿಲ್ಲ. ಬಟ್ ನಮ್ಮ ಹತ್ರ ಚೆನ್ನಾಗಿ ಇರ್ತಾರೆ. ಅವರು ಮೀಟಿಂಗ್ ಅಂದಾಗ ನಮ್ಮನ್ನ ಕರೆಯೋದು ಇಲ್ಲ, ಏನಿಲ್ಲ. ಅವರಷ್ಟಕ್ಕೆ ಅವ್ರು ನಿರ್ಧಾರ ತಗೊಳ್ತಾರೆ, ಮಾಡ್ತಾ ಇರ್ತಾರೆ. ಅದು ಏನಂತ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಕಳೆದ 11 ವರ್ಷದಿಂದ ರಾಜೇಶ್ ಬ್ರಹ್ಮಾವರ್ ನೇತೃತ್ವದಲ್ಲಿ ನಡೆದುಕೊಂಡು ಬರ್ತಿದ್ದ ನೃತ್ಯ ನಿರ್ದೇಶಕರ ಸಂಘ ರದ್ದುಗೊಳಿಸುವ ನಿರ್ಧಾರಕ್ಕೆ ಇತರ ಸಂಘಗಳ ಒಪ್ಪಿಗೆಯೂ ಇದೆ ಎನ್ನಲಾಗ್ತಿದೆ. ಆದರೆ ಈ ವಿವಾದ ಇಲ್ಲಿಗೆ ಬಗೆಹರಿಯುತ್ತೋ, ಇನ್ನೂ ಏನಾದರೂ ತಿರುವು ಪಡೆದುಕೊಳ್ಳುತ್ತೋ ಅನ್ನುವುದನ್ನು ಕಾದು ನೋಡಬೇಕಿದೆ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಮಹಾಲಕ್ಷ್ಮೀಪುರದ ಶ್ರೀನಿವಾಸ ದೇವಸ್ಥಾನದಲ್ಲಿ ಇವತ್ತು 37ನೇ ಬ್ರಹ್ಮರಥೋತ್ಸವ. ಬ್ರಹ್ಮರಥೋತ್ಸವಕ್ಕೆ ಪೇಜಾವರ ಮಠಾಧೀಶ ವಿಶ್ವೇಶತೀರ್ಥ ಶ್ರೀಗಳು ಚಾಲನೆ ನೀಡಿದರು. ಪುಷ್ಪಾಲಂಕೃತ ಶ್ರೀನಿವಾಸನಿಗೆ ಇವತ್ತು ವಿಶೇಷ ಪೂಜೆಗಳು ನಡೆಯಲಿದ್ದು ವಜ್ರದ ಕಿರೀಟ ಧಾರಣೆ ಮಾಡಲಾಯಿತು. ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಮಹಾಲಕ್ಷ್ಮೀಪುರಂನ ಶಾಸಕ ಗೋಪಾಲಯ್ಯ ಚಿನ್ನದ ಕಿರೀಟ ಕೊಡೋದಾಗಿ ಹರಕೆ ಹೊತ್ತರು. ಜೂನ್ 21ರವರೆಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಲಿದೆ. ಚುಮು ಚುಮು ಚಳಿಯಲ್ಲೂ ಭರ್ಜರಿ ಟ್ರೇನಿಂಗ್, ಮೈ ಕೊರೆಯುವ ಶೀತದ ಮಧ್ಯೆಯೂ ಕರಗದ ಹುಮ್ಮಸ್ಸು. ಚಳಿಯಲ್ಲಿ ಯಾಕೆ ಈ ಟ್ರೇನಿಂಗ್ ಅಂತೀರಾ? ಹಾಗಾದ್ರೆ ಬನ್ನಿ ಈ ಸ್ಟೋರಿ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಹೀಗೆ ಹಿಮದಲ್ಲೆಲ್ಲ ಅಡ್ಡಾಡ್ತಾ ಇರೋ ಇವರು ಮಸ್ತಿ ಮಾಡ್ತಿಲ್ಲ. ಹಿಮ ಪರ್ವತ ಏರಿ ಭಾರತದ ಹಿರಿಮೆ ಸಾರಲು ಸಜ್ಜಾಗ್ತಾ ಇದ್ದಾರೆ. ಇದೇ 20ರಂದು ಈ ಟೀಮ್ ರಷ್ಯಾದ ಮೌಂಟ್ ಎಲ್ಬ್ರೂಸ್ ಶಿಖರ ಏರಲಿದೆ. ಅದಕ್ಕಾಗಿ ಜೆಸಿ ರೋಡ್ನಲ್ಲಿರೋ ಸ್ನೋ ಸಿಟಿಯ ಹಿಮದಲ್ಲಿ ಅಡ್ಡಾಡಿ ಟ್ರೇನಿಂಗ್ ಪಡ್ಕೊಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿದೆ. ಆದರೂ ತುಂಬ ಕೋಲ್ಡು, ಆದರೂ ನಮಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದು ಅಂಥದ್ದೇನು ತೊಂದರೆ ಆಗೋದಿಲ್ಲ ನಮಗೆ. ನಾನು ಇಲ್ಲಿವರೆಗೆ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಹೋಗಿದ್ದು. 2ನೇದಾಗಿ ಕಿಲಿಮಂಜಾರೋ ಆಫ್ರಿಕಾದಲ್ಲಿ, ತಾಂಜೇನಿಯಾದಲ್ಲಿ. 3ನೇದಾಗಿ ಇವಾಗ ಮೌಂಟ್ ಎಲ್ಬ್ರಸ್ಗೆ ಹೋಗುತ್ತಾರೆ. ಎಲ್ಬ್ರೂಸ್ ಶಿಖರವೇರೋದು ಮೌಂಟ್ ಎವರೆಸ್ಟ್ ಶಿಖರವೇರುವಷ್ಟೇ ತ್ರಾಸದಾಯಕ. ಆದ್ರೆ ದೇಶದ ಕೀರ್ತಿ ಹೆಚ್ಚಿಸೋದು ನಮ್ಮ ಕರ್ತವ್ಯ ಅಂತಾರೆ ಈ 9 ಸಾಹಸಿಗರು.
ಇದಕ್ಕಂತ ಹೇಳಿ ಸಪ್ರೇಟ್ ಏನೂ ಆಗಿಲ್ಲ. ಡೈಲಿ 5 ಕಿಲೋಮೀಟರ್ಸ್ ಓಡ್ತೀನಿ, ಆಮೇಲೆ 150 ಸ್ಟೇರ್ ಕೇಸ್ ಕ್ಲೈಂಬ್ ಮಾಡ್ತೀನಿ, 2 ಕಿಲೋಮೀಟರ್ಸ್ ವಾಕ್ ಮಾಡ್ತೀನಿ. ಆಮೇಲೆ ರೀಸೆಂಟ್ 10K ಮ್ಯಾರಥಾನ್ TCS 3 ಮ್ಯಾರಥಾನ್ ಓಡಿದ್ದೀನಿ 10Kದು. ಒಟ್ಟಾರೆ ರಷ್ಯಾದ ಶಿಖರದ ಮೇಲೆ ಭಾರತದ ಕೀರ್ತಿ ಪತಾಕೆ ಹಾರಿಸಲು ಹೊರಟಿರುವ ಇವರಿಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್.